ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಆಸ್ತಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಹಣ ಹೂಡಿಕೆ ಮಾಡುವುದು ಲಾಭದಾಯಕ ಸಾಬೀತಾಗುತ್ತೆ. ಕೌಟುಂಬಿಕ ಅಗತ್ಯತೆಗಳು ಮತ್ತು ಜವಾಬ್ದಾರಿಗಳನ್ನ ಪೂರೈಸಲು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ವೃಷಭ ರಾಶಿ. ಅನುಕೂಲಕರವಾದಂತಹ ದಿನವಾಗಿರುತ್ತದೆ. ಕೆಲಸ ಸ್ಥಳದಲ್ಲಿ ಹಿರಿಯರು ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಮತ್ತು ಉತ್ತಮ ಸಂಬಂಧ ಕಾಪಾಡಿಕೊಂಡು ಮುನ್ನಡೆಯಬೇಕು. ಅದು ನಿಮಗೆ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ. ಮಿಥುನ ರಾಶಿ. ಸಂಬಳ ಪಡೆಯುವ ಜನರಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನೀಡಲಾಗುತ್ತದೆ. ನೀವು ಇಂದು ಹಣವನ್ನ ಹೂಡಿಕೆ ಮಾಡಿ ಲಾಭ ಗಳಿಸಬಹುದು. ಲಾಭದ ಕೆಲವು ಘನ ಅವಕಾಶಗಳು ಬರುತ್ತವೆ. ಹಳೆಯ ಮತ್ತು ಹೊಸ ಮೂಲಗಳಿಂದ ಹಣದ ಒಳಹರಿವು ಇರುತ್ತದೆ. ಕಟಕ ರಾಶಿ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಮಕ್ಕಳು ನಿಮ್ಮನ್ನ ಮೆಚ್ಚಿಸುವ ಕೆಲಸ ಮಾಡ್ತಾರೆ. ಕೆಲವರು ಸಂತಾನ ಭಾಗ್ಯ ಪಡೆಯುವ ಸಾಧ್ಯತೆಗಳು ಕೂಡ ಇವೆ. ಆರೋಗ್ಯದ ಕಡೆ ಸ್ವಲ್ಪ ಜೋಪಾನ, ಹಾಗೆಯೇ ಒತ್ತಡ ನಿಮ್ಮನ್ನು ಸಂಪೂರ್ಣವಾಗಿ ದಣಿಸುತ್ತದೆ. ಮಾನಸಿಕವಾದಂತಹ ಆರೋಗ್ಯ ಅತಿ ಉತ್ತಮ. ಸಿಂಹರಾಶಿ. ಹಣವನ್ನ ಹೂಡಿಕೆ ಮಾಡಿದ್ರೆ ಅಸಾಧಾರಣವಾದ ಹೆಚ್ಚಿನ ಲಾಭವನ್ನ ಗಳಿಸುವಂತಹ ದಿನ. ಆರ್ಥಿಕ ಪರಿಸ್ಥಿತಿ ದೊಡ್ಡ ರೀತಿಯಲ್ಲಿ ಬದಲಾವಣೆ ಕಾಣುತ್ತದೆ. ಕೆಲಸ ಸ್ಥಳದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ವ್ಯಾಪಾರಸ್ಥರು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಅವರವರ ಪ್ರಯತ್ನದಲ್ಲಿ ಯಶಸ್ಸು ಕಾಣಬಹುದು. ಕನ್ಯಾ ರಾಶಿ. ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯಗಳೊಂದಿಗೆ ಕೆಲಸ ಸ್ಥಳದಲ್ಲಿ ಸಕ್ರಿಯವಾಗಿರುತ್ತೀರಿ. ಈ ದಿನ ಕಠಿಣ ಪರಿಶ್ರಮ ಮಾಡುವ ಅವಶ್ಯಕತೆ ಇರುತ್ತದೆ. ಹಾಗೆಯೇ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಕಾಣುತ್ತವೆ. ತುಲಾ ರಾಶಿ. ವ್ಯಾಪಾರಿಗಳಿಗೆ ಈ ದಿನ ಹೆಚ್ಚಿನ ಲಾಭ ಗಳಿಸುವ ಸಾಧ್ಯತೆಗಳಿವೆ. ಕಳೆದ ಕೆಲವು ದಿನಗಳಿಂದ ವ್ಯಾಪಾರ ವಿಸ್ತರಣೆಯ ಕೆಲವು ಅತ್ಯುತ್ತಮ ಹಠಾತ್ ಅವಕಾಶಗಳು ಬಂದಿರುತ್ತವೆ. ನೀವು ಹೊಸ ಯೋಜನೆಗಳನ್ನ ರೂಪಿಸಿಕೊಂಡು ಮುನ್ನಡೆಯಬೇಕಾಗುತ್ತದೆ. ವೃಶ್ಚಿಕ ರಾಶಿ. ಆರೋಗ್ಯದ ದೃಷ್ಟಿಯಿಂದ ವಿಷಯಗಳು ಚೆನ್ನಾಗಿರುತ್ತವೆ. ನೀವೇನಾದ್ರೂ ಅನಾರೋಗ್ಯದಿಂದ ಬಳಲುತ್ತಾ ಇದ್ರೆ ವೈದ್ಯಕೀಯ ಸಲಹೆಗಳನ್ನ ಪಡೆದುಕೊಳ್ಳಬೇಕು. ಹಾಗೆ ಅತಿಯಾದ ಕೋಪ ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಯನ್ನ ಸೃಷ್ಟಿಸುತ್ತದೆ. ಧನುರಾಶಿ. ಅದೃಷ್ಟದ ಸಕಾರಾತ್ಮಕತೆಯ ಶಕ್ತಿಯನ್ನು ಆನಂದಿಸುತ್ತಾರೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕೆಲಸ ಸ್ಥಳದಲ್ಲಿ ಗೊಂದಲಮಯ ಮತ್ತು ಸಂದಿಗ್ಧ ಪರಿಸ್ಥಿತಿಗಳು ಕಂಡು ಬರುತ್ತಿವೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಾಮರಸ್ಯ ಕಾಪಾಡಿಕೊಂಡ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ಮಕರ ರಾಶಿ. ವ್ಯಾಪಾರಿಗಳು ಈ ದಿನ ಸರಾಸರಿ ಲಾಭ ಗಳಿಸುವ ಸಾಧ್ಯತೆಗಳಿವೆ. ಹೊಸ ಯೋಜನೆಗೆ ನೀವು ಶ್ರೀಕಾರ ಹಾಡುತ್ತೀರಿ. ಉತ್ತಮ ಹಣದ ಒಳಹರಿವು ಇದೆ. ಕುಂಭರಾಶಿ. ಪ್ರಣಯ ಸಂಬಂಧಗಳಿಗೆ ಆಹ್ಲಾದಕರ ದಿನ. ಸಂಬಂಧಗಳಿಗೆ ಅಂತ್ಯ ಹಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ. ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಅನಗತ್ಯ ವಿಶ್ಲೇಷಣೆ ಮತ್ತು ಊಹಾಪೋಹಗಳಿಂದ ದೂರ ಇರಿ. ಕೊನೆಯದಾಗಿ ಮೀನರಾಶಿ. ಹೊಸ ಯೋಜನೆಗಳನ್ನ ಆರಂಭಿಸುವ ಸಾಧ್ಯತೆಗಳಿವೆ. ವ್ಯಾಪಾರಸ್ಥರಿಗೆ ಅಸಾಧಾರಣ ಲಾಭದಾಯಕದ ದಿನ. ಲೌಕಿಕ ಸುಖಗಳು ಮತ್ತು ಸೌಕರ್ಯಗಳನ್ನ ಅನುಭವಿಸುವ ಸಾಧ್ಯತೆ ಇದೆ. ಹಣದ ಸುಗಮ ಒಳಹರಿವು ಇದೆ. ಹಣಕಾಸಿನ ಬಿಕ್ಕಟ್ಟನ್ನು ನಿವಾರಿಸಲು ಸಹಾಯ ಅದು ಮಾಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.